150 ದಿನದಲ್ಲಿ ಸರ್ಕಾರಿ ನೌಕರಿ ಪಡೆಯುವ ಚಾಲೆಂಜ್. ಎಸ್, ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಪೋಸ್ಟ್ ಮಾಡ್ತಾ ಇರೋದನ್ನು ನೀವೆಲ್ಲರೂ ನೋಡಿದ್ದೀರಾ. ಆ್ಯಂಡ್ ಅದ್ರ ಪ್ರಕಾರ ಆ್ಯಂಡ್ ನಂದು ರಿಸಲ್ಟ್ ಕೂಡ ನೀವು ನೋಡಿದ್ದೀರಾ. ಓಕೆ, ಅದರಂತರೂ ಆಯಿತು, ಅದರ ರಿಸಲ್ಟ್ ಆಯಿತು. ಅದ್ರ ಮೇಲೆ ವಿಡಿಯೋಸ್ನೂ ಮಾಡಿದ್ದೀನಿ ಅದನ್ನು. ಆ್ಯಂಡ್ ಅದಕ್ಕೆ ರೀಸನ್ನೂ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಮತ್ತು ಈ ವಿಡಿಯೋದಲ್ಲೂ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಮೇನ್ ಇಂಟೆನ್ಷನ್, ಮೋಟಿವು ಪ್ಲಸ್ ಪರ್ಪಸ್ ಒಂದೇ ಇದೆ. ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಈಗ ಇನ್ನೊಂದು ಚಾಲೆಂಜ್ನ ನಾನು ತೊಗೋತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬರು ಈ PC ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದ್ತಾ ಇದ್ದಾರೆ. ಅವರಿಗೆ ನಾನು ಗೈಡೆನ್ಸ್, ನಥಿಂಗ್ ಬಟ್ ಕೆಲವೊಂದಿಷ್ಟು ಪ್ಲ್ಯಾನ್ ಆಗಿರ್ಬೋದು, ಟಾರ್ಗೆಟ್ಸ್ ಪ್ಲಸ್ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು, ಈ ಪ್ರೀವಿಯಸ್ ಇಯರ್ ಕ್ವಶನ್ಗಳಲ್ಲಿ ಯಾವ ಥೀಮ್ಸ್ ಮೇಲೆ ವರ್ಕ್ ಆಗಿದೆ ನೋಡಿ, ಪ್ರತಿಯೊಂದು ಚಾಪ್ಟರ್ಗಳು ಯಾವ್ಯಾವ ಥೀಮ್ಸ್ ಮೇಲೆ ವರ್ಕ್ ಆಗಿದೆಯಲ್ಲ ಆ ಥೀಮ್ಸ್ಗಳನ್ನ ಹೇಳೋದು, ಮತ್ತು ವೇಟೇಜ್ ಸಬ್ಜೆಕ್ಟ್ಗಳಿಗೆ ಯಾವ ಥರ ಅವಕ್ಕೂರ್ನ ಯಾವ ಥರ ಹ್ಯಾಂಡಲ್ ಮಾಡೋದು. ನಾನು ವಿಡಿಯೋ ಮಾಡ್ತಿರೋ ದಿನದಿಂದ ಇನ್ನೂ 42 ದಿನ ಬಾಕಿ ಇದೆ ಎಕ್ಸಾಮ್ಗೆ. ಈ 42 ದಿನದಲ್ಲಿ ಅವ್ರು ಯಾವ ಥರ ಅಪ್ರೋಚ್ ಮಾಡ್ತಾರೆ, ಒಟ್ಟು ಅವರು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಆ್ಯಸ್ ಎ ಗೈಡಾಗಿ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಾವು ಮೊನ್ನೆ KA non-HK FDA ಅದರಲ್ಲಿ ಕೂಡ ಅವರು ಕೂಡ ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಅದರಲ್ಲಿ ಅವ್ರ ಸ್ಕೋರು 100 ಕ್ರಾಸ್ ಮಾಡಿದ್ದಿಲ್ಲ. ಅವ್ರ ಹೆಸರು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದು ಅವ್ರದ್ದೇ ಅಂದರೆ ನಾನು ಯಾರ ಮೇಲೆ ಚಾಲೆಂಜ್ ತೊಗೋತಿದ್ದೀನಿ ಅಂತೇಳಿ ಅವ್ರ ಮೇಲೆ ಅವ್ರ ಹೆಸರನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಅವರು ಕೂಡ ಈ ನಿನ್ನೆ ಅಪ್ಲಿಕೇಶನ್ ಹಾಕ್ತಾಯಿದ್ರು. ನಿನ್ನೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡಿಸ್ಟಿಕ್ ಅನ್ನೋದು ಕನ್ಫ್ಯೂಷನ್ ಇತ್ತು. ಪ್ಲಸ್ ಅವರು ಯಾವ್ದು ಜಾಸ್ತಿ ಪೋಸ್ಟ್ ಇದಾವಲ್ಲ ಅದೇ ಡಿಸ್ಟಿಕ್ಗೆ ಹಾಕಿದರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಂತ. ಬಟ್ ಊರು ಬಂದುಬಿಟ್ಟು ಗದಗ ಡಿಸ್ಟಿಕ್ನವ್ರು. ಅವ್ರ ಕಾಸ್ಟ್ ಬಂದುಬಿಟ್ಟು 3rd B. ಸೊ ಅವ್ರ ಕಾಸ್ಟಿಗೆ ತಕ್ಕಂತೆ ಅವರಿಗೆ ಪೋಸ್ಟ್ ಅಲಾಟ್ ಆಗೋದು ಭಾಳಾದರೆ 8ರಿಂದ 10 ಪೋಸ್ಟ್ ಮಾತ್ರ ಅಲಾಟ್ ಆಗ್ತವೆ, ಎಲ್ಲಿ ಗದಗ ಡಿಸ್ಟಿಕಲ್ಲಿ. ಸೊ ಅವ್ರು ಏನು ಮಾಡ್ತಾಯಿದ್ರು, ಬೆಂಗಳೂರು ಸಿಟಿ ಇಲ್ಲ ಮತ್ತು ಎಲ್ಲೆಲ್ಲಿ ಜಾಬ್ ಯಾವ್ಯಾವ ಡಿಸ್ಟಿಕಲ್ಲಿ ಪೋಸ್ಟ್ ಜಾಸ್ತಿ ಇದಾವಲ್ವ ಅಲ್ಲಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅಂದರೆ ಏನೋ ಅವ್ರಿಗೇನೋ ರಿಸ್ಕ್ ಬೇಡ ಇದರಲ್ಲಿ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅವ್ರದ್ದು. ಬಟ್ ಅವ್ರದ್ದೇ ನೇಟಿವ್ ಸಿಟಿ ಆ್ಯಂಡ್ ಅವ್ರ ಓನ್ ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲೇ ತೊಗೋರಿ, ನಿಮ್ಮ ಸ್ಕೋರ್ ಚೆನ್ನಾಗಾಗುತ್ತೆ, ಬಟ್ ಈ ಸ್ಟ್ರಾಟಜಿಗಳನ್ನಷ್ಟು ವರ್ಕ್ ಮಾಡೋದ್ರಿಂದ ಆಗಬಹುದು ಅಂತ ನಾನು ಕೂಡ ಅವರಿಗೆ ಸಜೆಸ್ಟ್ ಮಾಡಿದ್ದೀನಿ. ಅವ್ರು ಅದರ ಪ್ರಕಾರ ನಿನ್ನೆ ಗದಗ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ದಾರೆ. ನೋಡೋಣ. ಆ್ಯಕ್ಚುಲಿ ನನಗಿದೆ ಅವರು ಪಕ್ಕ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ನೋಡೋಣ, ಅದು ಲಾಸ್ಟ್ ರಿಸಲ್ಟ್ ಬಿಟ್ಟ ಮೇಲೆ ನಾನು ಇವಾಗ ಹೇಳೋ ಹೆಸರು ಪ್ಲಸ್ ಅಲ್ಲಿ ರಿಸಲ್ಟಲ್ಲಿ ಏನಾದರೂ ಹೆಸರಿದ್ದರೆ ನೀವು ವೆರಿಫೈ ಮಾಡ್ಬೋದು. ಇವಾಗ ನಾನು ಹೇಗೆ Day 1 Day 2 ಅಂತ ಯಾವ ಥರ ಅಪ್ಲೋಡ್ ಮಾಡ್ತಿದ್ದೆ ಅದೇ ಥರನೇ ನಾನು ಇವ್ರದ್ದು ಕೂಡ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಥರ ನಿಮ್ಮ ಸ್ಟಡೀಸ್ ಮೇಲೆ ಏನಾದರೂ ಎಫೆಕ್ಟ್ ಆಗ್ತಾ ಇದ್ದರೆ ಇಲ್ಲ ಈ ಥರ ಮಾಡೋದ್ರಿಂದ ಅಂತ ನೆಗೆಟಿವ್ ಅಂತ ದಯವಿಟ್ಟು ತಿಳ್ಕೊಬೇಡಿ. ಏನೋ ಒಂದು ಈ ನಾನು ಹೇಳ್ತಾ ಇರೋ ಮೇನ್ ಉದ್ದೇಶ ಒಂದೇ, ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಆಗಿರ್ಬೋದು ಇಲ್ಲ ಬಿಸ್ನೆಸ್ ಆಗಿರ್ಬೋದು, ಲೈಫಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಯಾಕಂದರೆ ನನ್ನದೇ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನೇ ನಾನು ಶೇರ್ ಮಾಡ್ಕೋತೀನಿ. ಈ ಯಾವತ್ತೂ ಕೆಲವೊಂದಿಷ್ಟು ಪರ್ಸ್ನಲ್ನೇ ನಾನು ಹೇಳೋಕ್ಕೆ ಟ್ರೈ ಮಾಡ್ತಿರ್ತೀನಿ ನನ್ನ ಈ ಮುಂದೆ ಬರೋ ಯಾವುದೋ ವೀಡಿಯೋಗಳಲ್ಲಿ. ಇದಕ್ಕೆ ಒಂದೇ ಒಂದು ಕಾರಣ ಅಂದರೆ ನಾನು ಕೇಳ್ಕೊತಾ ಬಂದಿರೋದು ಯಾವುದೋ ಒಂದು ಕಥೆನ ಕೇಳ್ಕೊತಾ ಬಂದಿದ್ದೆ. ಅದು ಅಪ್ಪ ಮಗ, ಅದು ಆ್ಯಕ್ಚುಲಿ ಜೋಕ್ ಅದು. ಪ್ಲಸ್ ನಾನು ಅದನ್ನು ಸ್ವಲ್ಪ ಸೀರಿಯಸ್ಸಾಗಿ ಅದನ್ನು ಎನಲೈಸ್ ಮಾಡಿದರೆ ಸ್ವಲ್ಪ ಯಾಕೋ ಸೀರಿಯಸ್ ಅನಿಸ್ತದೆ. ಏನಪ್ಪ ಅಂತಂದರೆ, ಈಗ ಅವ್ರ ತಂದೆಯವರು ಅವ್ರ ಮಗು ಹೇಳ್ತಿರ್ತಾರಂತೆ, ಅವ್ರು ಪದೇ ಆಟ ಆಡ್ತಿರೋದು, ಓದ್ಕೊಳ್ಳೋದೇ ಇರುವಾಗ ಇಲ್ಲ ಸೀರಿಯಸ್ ಆಗಿ ವರ್ಕ್ ಮಾಡದೇ ಇರೋದಾಗ ಅವ್ರ ಅಪ್ಪಾರು ಅವ್ರ ಮಗು ಹೇಳ್ತಿರ್ತಾರಂತೆ, ಓದ್ಕೋ ಹೋಗು, ನಿನ್ನ ವಯಸ್ಸಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದ್ರು, ಈ ಥರ ಕಪ್ ತಂದಿದ್ರು, ವರ್ಲ್ಡ್ ಕಪ್ ಆಡಿ ಇಲ್ಲ ಅಷ್ಟು ಇಂಟರ್ನ್ಯಾಷನಲಿ ಫೇಮ್ ಬಂದಿತ್ತು ಅವ್ರದ್ದು ಅಂತ ಈ ಥರ ಹಂಗೆ ಹೇಳ್ತಾರಂತೆ. ಅದಕ್ಕೆ ಅವ್ನ ಮಗ ಏನೇನು ಹೇಳ್ತಾನಂತಂದರೆ, ನಿನ್ನ ವಯಸ್ಸಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ನೀನಾಗಿದ್ದೀಯಾ ಅಂತ ಕೇಳಿಬಿಡ್ತಾರಂತೆ. ಸೊ ಅಂದರೆ ಈ ಆ್ಯಕ್ಚುಲಿ ಜೋಕ್ ಇದು. ನಾನು ಇದನ್ನು ಈ ಜೋಕ್ನ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈಗ ನಾವು ಯಾರಿಗಾದರೂ ಏನಾದರೂ ಹೇಳ್ಬೇಕಂತಂತಂದರೆ ನಾವು ಕೂಡ ಅದಕ್ಕೆ ಬದ್ಧವಾಗಿರಬೇಕು. ಅವ್ರು ಏನು ಹೇಳ್ತಾ ಇದ್ದೀವಲ್ವ. ಆ್ಯಕ್ಚುಲಿ ಈ ಕಾನ್ಫಿಡೆನ್ಸ್ ಅನ್ನೋದು ಇನ್ನೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಫಸ್ಟ್ ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದು ಕ್ಲೈಂಟ್, ಒಂದು ಪ್ರಾಜೆಕ್ಟ್ ತೊಗೊಳಕ್ಕೆ ನಾನು 3 ತಿಂಗಳು ವೇಟ್ ಮಾಡಿದ್ದೀನಿ. ಆ 3 ತಿಂಗಳವರೆಗೂ ನನಗೆ ಯಾವುದೇ ಪ್ಲ್ಯಾನ್ ಇಲ್ಲ. ಜಸ್ಟ್ ಯಾರಿಗಾರೋ ಒಬ್ಬರಿಗೆ ಕಾಂಟ್ರಾಕ್ಟರ್ ಇಲ್ಲ ಬಿಲ್ಡರ್ಸ್ ಡೆವಲಪರ್ಸ್ ಇರ್ತಾರಲ್ಲ ಅವ್ರನ್ನ ಭೇಟಿ ಆಗ್ತಿದ್ದೆ, ಮತ್ತು ದೊಡ್ಡ ಇಂಜಿನಿಯರ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ಕೂಡ ಭೇಟಿಯಾಗಿ ನಾನು ಈ ಥರ ಹೇಳ್ತಾ ಇದ್ದೆ. ಹೊಸದಾಗಿ ಇಂಟೀರಿಯರ್ ಬಂದಿದೆ, ಅಲ್ಯೂಮಿನಿಯಂ ಇಂಟೀರಿಯರ್, ನಿಮ್ಗೆ ಯಾವುದಾದ್ರೂ ಸೈಟ್ಗಳಲ್ಲಿ ಕಸ್ಟಮರ್ಸ್ ಏನಾದರೂ ರೆಫರ್ ಮಾಡಿದರೆ ಹೇಳಿ ಸರ್ ಅಂತ ಈ ಥರ ಎಲ್ಲದನ್ನು ಮಾಡಿದೆ. ಆದರೂ 3 ತಿಂಗಳು ಬರಲಿಲ್ಲ. ಬಟ್ ಕೆಲವೊಂದಿಷ್ಟಕ್ಕೆ ನಾನು ಸ್ಟ್ರಾಟಜಿಕಲಿ ಕೆಲವೊಂದಿಷ್ಟು ಪ್ಲ್ಯಾನ್ ಮಾಡಿದೆ. ಈ ಥರ ವೇ ಬೇಡ, ಬೇರೆ ಯಾವುದಾದ್ರೂ ವೇದಲ್ಲಿ ಹೋಗೋಣ ಮತ್ತು ಬೇರೆ ಏನಾದರೂ ಸ್ಟ್ರಾಟಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಅವಾಗ ಒಂದು ಕಾನ್ಫಿಡೆನ್ಸ್, ಈ ತಿಂಗಳಲ್ಲಿ ನಾನು ಮಾಡಬೇಕು, ಒಂದು ಕ್ಲೈಂಟ್ ತೊಗೊಳ್ಳೇಬೇಕನ್ನೋ ಒಂದು ಅದು ಒಳಗಿರೋದೇ ಏನೋ ಒಂದು ಕಾನ್ಫಿಡೆನ್ಸ್ ಬಂತು. ಅದ್ರ ಪ್ರಕಾರನೇ ಅದು ವರ್ಕ್ ಆಯಿತು. 1 ತಿಂಗಳಲ್ಲಿ ಒಂದು
ಪ್ರಾಜೆಕ್ಟ್ ಓಕೆ ಆಯಿತು. ಅದು 3.5 ಲ್ಯಾಕಿಂದು ಒಂದು ಪ್ರಾಜೆಕ್ಟ್ ಓಕೆ ಆಯ್ತು ನಮ್ಗೆ ಅವಾಗ ಫಸ್ಟ್ ಟೈಮ್. ಓಕೆ, ಅದರದ್ದು ನಮ್ಮದು ಅಡ್ವಾನ್ಸ್ ಕೊಡ್ತಾರಲ್ಲ ಅವಾಗಂತೂ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ನಾನು ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಸೊ ಅದೇ ನನ್ನ ಕಾನ್ಫಿಡೆನ್ಸ್ ಅನ್ನೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು. ಆ್ಯಂಡ್ ಅದೇ ಥರನೇ ನಾನು FD ಎಕ್ಸಾಮಲ್ಲಿ ಕೂಡ ನಾನು ನನ್ನಷ್ಟಕ್ಕೆ ನಾನೇ ಚಾಲೆಂಜ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದ ಉದ್ದೇಶ ಒಂದೇ, ಕಾನ್ಫಿಡೆನ್ಸ್. ಮತ್ತೆ ಪದೇ ಅದೇ ಹೇಳೋದಾಗುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಸೊ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ, ಇಲ್ಲ ಯಾವುದೇ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸೋ ಒಂದು ಹಂತದಲ್ಲಿ ನೀವಿದ್ರಿ ಅಂತಂದರೆ ದಯವಿಟ್ಟು ಕಾನ್ಫಿಡೆಂಟ್ ಆಗಿರಿ. ಫಸ್ಟ್ ನಿಮ್ಮ ಪ್ಲ್ಯಾನ್ ಆಲ್ರೆಡಿ ನೀವು ಪ್ಲ್ಯಾನ್ ಮಾಡಿರ್ತೀರ, ಅದ್ರ ಪ್ರಕಾರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ಇದ್ದರೆ ಜಸ್ಟ್ ಕಾನ್ಫಿಡೆಂಟ್ ಆಗಿರಿ ಸಾಕು. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಅಷ್ಟೇ 8 ಸಬ್ಜೆಕ್ಟ್ಗಳನ್ನ ಪದೇ ಓದೋದ್ರಿಂದ, ರಿವಿಷನ್ ಮಾಡೋದ್ರಿಂದ, ಆ್ಯಂಡ್ ಕೆಲವೊಂದಿಷ್ಟು ಯಾವ ವಲ್ಟೈಲ್ ಸಬ್ಜೆಕ್ಟ್ ಇರ್ತಾವಲ್ಲ ಅವ್ರು ನಾವು ಅಪ್ ಟು ಡೇಟ್ವರೆಗೂ ವರ್ಕ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಕರೆಂಟ್ ಅಫೇರ್ಸನ್ನ ಅಪ್ ಟು ಡೇಟ್ವರೆಗೂ ನಾವು ಇರಬೇಕಾಗುತ್ತೆ. ಬಟ್ ಸ್ಟ್ಯಾಟಿಕ್ ಸೇಮ್ ಕಂಟೆಂಟ್ ಇರೋದ್ರಿಂದ ನಾವು ಪದೇ ಓದೋದ್ರಿಂದ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಜಾಸ್ತಿ ನಾವು ಅಟೆಂಪ್ಟ್ ಮಾಡ್ಬೋದು, ತಪ್ಪುಗಳನ್ನು ಕಡಿಮೆ ಮಾಡ್ಬೋದು. ಮೇನ್ ಮೋಟಿವ್ ಆಫ್ ದ ವಿಡಿಯೋ ಈಸ್ ಕಾನ್ಫಿಡೆನ್ಸ್ ಅನ್ನೋದು. ಅದೇ ಒಂದು ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿದ್ದೆ. ಫೈನಲ್ ಸ್ಟೇಜ್ ಏನಪ್ಪ ಅಂತಂದರೆ, ನಾನು ಯಾರಿಗೆ ಗೈಡ್ ಮಾಡ್ತಾ ಇದ್ದೀನಿ ಅಂದು ಆ್ಯಕ್ಚುಲಿ ನಾನು ಅವರಿಗೆ ಹೇಳಿದ್ದೆ, ನಾನು ಈ ಥರ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಅದರಲ್ಲಿ ನಿಮ್ಮ ಹೆಸರು ಪ್ಲಸ್ ಫೋಟೋಸ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದೆ. ಅವರು ಯಾಕೋ ಸ್ವಲ್ಪ ಹೆದರಿದ್ರು, ಬೇಡ ಒಂದೇಳೆ ಇದು ಏನೋ ಆಗಲಿಲ್ಲ ಅಂದರೆ ಅಂತ. ನನಗೂ ಅನ್ನಿಸ್ತು ಕೂಡ, ಒಂದೇಳೆ ಆಗಲಿಲ್ಲ ಅಂದರೆ ನಾನೇನೋ ಕಾನ್ಫಿಡೆನ್ಸ್ಲೇ ಹಿಂಗೆ ಹೇಳ್ತಾ ಇದ್ದೀನಿ. ಇಲ್ಲ, ನನಗಿದೆ, ಅವ್ರ ಪಕ್ಕ ಆಗುತ್ತೆ, ನಾನು ಅದನ್ನು ಹೇಳ್ತೀನಿ. ನಾನು ನೆಕ್ಸ್ಟ್ ಅವ್ರ ರಿಸಲ್ಟ್ ಬಂದಮೇಲೆ ನಾನು ತೋರಿಸ್ತೀನಿ. ಬಟ್ ಅವ್ರಿಗೆ ಒಂದು ಭಯ ಇತ್ತು, ಈ ಥರ ಫೋಟೋಸು ಏನೂ ಬೇಡ ಅಂತ ಅಂದಾಗ ನಾನು ಯಾವ ಥರ ವೀಡಿಯೋ ಮಾಡ್ಬೇಕಂತ ಅಂದಾಗ ನನಗನ್ನಿಸ್ತು ಇನಿಷಿಯಲ್ ಹೇಳ್ಬೇಕಂತ. ಅವ್ರ ಹೆಸರದ್ದು ಇನಿಷಿಯಲ್ಲು ಪ್ಲಸ್ ಅವ್ರ ಸರ್ ನೇಮ್ ಇನಿಷಿಯಲ್ಲು ಆ್ಯಂಡ್ ಅವ್ರ ಡಿಸ್ಟಿಕ್ ನಾನು ಅಲಾಟ್ ಮಾಡಿರೋದು ಹೇಳ್ತೀನಿ. ಅಷ್ಟೇ ನಾನು ಹೇಳ್ತೀನಿ. ಅದನ್ನೇ ನಾನು ಡೇ ವ್ಲಾಗ್ ಮಾಡ್ಕೋತಾನೆ ಅಪ್ ಟು 42 ಡೇಸ್ನು ವ್ಲಾಗ್ ಮಾಡಿಕೊಂಡು ಈ KA ನಡೆಸ್ತಿರೋದ್ರಿಂದ ಅವರು ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೆ. ಭಾಳಾದರೆ ಒಂದು ವೀಕರೊಳಗೆ ಅವ್ರು ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೆ. ಅವತ್ತೇ ನಾನು ನೋಡೋಣ, ಅವ್ರ ಹೆಸರನ್ನ ಅವತ್ತು ಹೇಳ್ತೀನಿ. ಆ ಲಿಸ್ಟಲ್ಲಿ ಅವ್ರು ಎಷ್ಟನೇ ನಂಬರ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ನೋಡೋಣ. ಆ್ಯಂಡ್ ಅವ್ರ ಜೋಡಿ ನಾನು ಈ ಥರ ಮಾಡ್ತಾ ಇರೋದು ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ನಾನು ಇನಿಷಿಯಲ್ ಹೇಳಿರ್ತೀನಿ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಏನಪ್ಪ ಅಂತಂದರೆ, ನಾನು ಅವರಿಗೂ ಕೂಡ ಒಂದು ಪ್ರಾಮಿಸ್ ಕೂಡ ಮಾಡಿದ್ದೀನಿ. ಒಂದು ವೇಳೆ ನಿಮ್ದೇನಾದರೂ ಈ ಜಾಬ್ ಆಗದೇ ಇದ್ದರೆ ನನ್ನ ಕಂಪ್ನೀಲಿ 30% ಶೇರ್ ಕೊಡ್ತಾನೆ. ಅಂದರೆ ನನ್ನ ಇಂಟೀರಿಯರ್ ಕಂಪ್ನೀಲಿ ಆ್ಯಸ್ ಎ 30% ಶೇರ್ ಹೋಲ್ಡರ್ ಆಗಿ, ಅಂದರೆ ಅವ್ರು ನಮ್ಮ ಆ್ಯಸ್ ಎ ಪಾರ್ಟ್ನರ್ ಆಗಿ ನಮ್ಮ ಜೋಡಿ ಜಾಯ್ನ್ ಆಗೋಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಆ ಥರ ನಾನು ಪ್ರಾಮಿಸ್ ಮಾಡಿದ್ದೀನಿ. ಬಟ್ 30% ಅಂತೂ ನಾನು ಕೊಡೋಲ್ಲ, ಯಾಕಂದರೆ ಅವ್ರ ಎಕ್ಸಾಮ್ ಕ್ಲಿಯರ್ ಪಕ್ಕ ಮಾಡಿಸ್ತೀನಿ. ಆ ಥರ ಒಂದು ಕಾನ್ಫಿಡೆನ್ಸ್ ನನಗೂ ಇದೆ. ಆ್ಯಂಡ್ ಅವ್ರಿಗೂ ಕೂಡ ಆ ಕಾನ್ಫಿಡೆನ್ಸ್ ಬರ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಎಕ್ಸಾಮು. ಆ್ಯಂಡ್ ಇದೇ ಥರ ನಾನು ಡೈಲಿ ಪೋಸ್ಟ್ ಆಗ್ತಿರ್ತೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಬೇಡಿ, ನೀವು ಓದ್ಕೊಳ್ಳಿ. ನಾನು ಹಾಗಾದರೆ ನೀ ಯಾಕೆ ಈ ವಿಡಿಯೋ ಮಾಡ್ತಿದ್ಯಾ ನೋಡಬೇಡ ಅಂತ ಆ ಥರ ಹೇಳೋದೇನಿದ್ರೆ ಏನೂ ಇಲ್ಲ. ನಾನು ಈ ವಿಡಿಯೋ ಮಾಡ್ತಿರೋಕ್ಕೆ ಒಂದೇ ಒಂದು ಕಾರಣ, ಆ್ಯಂಡ್ ಮೋಟಿವ್, ಪರ್ಪಸ್ ಎಲ್ಲವೂ ಏನಪ್ಪ ಅಂತಂದರೆ ಇಂಟೆನ್ಷನ್ನು ಓನ್ಲಿ ಕಾನ್ಫಿಡೆಂಟ್ ಆಗಿರಿ. ಎಕ್ಸಾಮ್ ಬರೆಯೋಕೇನು ಹೊರಟಿದ್ದೀರಲ್ವ, ಕಾನ್ಫಿಡೆಂಟ್ ಆಗಿರಿ. ನೀವೇನು ಓದಿದ್ರೆ ಅದು ನಂಗೆ ನೆನಪಿದೆ. ಯಾವಾಗ ನೀವು ಪದೇ ರಿವಿಷನ್ ಮಾಡ್ತಿರಲ್ಲ ಅವಾಗ ಅದು ನೆನಪಿದೆ ಅಂತ ಅನಿಸುತ್ತೆ. ಸೊ ಅದೇ ಕಾನ್ಫಿಡೆನ್ಸ್. ಆ ಒಂದು ಕಾನ್ಫಿಡೆನ್ಸ್ ಮುಖಾಂತರನೇ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳೋಕ್ಕೆ. ಆ್ಯಂಡ್ ಈ ಡೇ 42ವರೆಗೂ ಏನು ಡೇ 1 ಡೇ 2 ಅಂತ ಈ ಥರ ಏನು ಮೆನ್ಷನ್ ಮಾಡ್ತೀನಿಲ್ಲ, ಅದರಲ್ಲಿ ಅವ್ರ ಫೋಟೋಸ್ ಗಿಡೋಸ್ ಏನಿಲ್ಲ. ನನ್ನದೇ ಆದಂಥ ನಾನು ಏನೇನು ಅವ್ರಿಗೆ ಯಾವ ಥರ ಇನ್ಪುಟ್ ಕೊಟ್ಟೆ ಅನ್ನೋದ್ರ ಬಗ್ಗೆನೇ ಹೇಳ್ತಾನೆ. ಆ ಡೇ 42ವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಅದರ ರಿಸಲ್ಟ್ ಬಂದ ಮೇಲೆ ಅವರು ಇದು ನೋಡೋಣ. ಆ್ಯಂಡ್ ಆ್ಯಕ್ಚುಲಿ ಇನ್ನೂ ಹೆಸರು ಹೇಳಿಲ್ಲ ನಾನು. ಓಕೆ, ಅವ್ರದ್ದು ನೇಮು ಇನಿಷಿಯಲ್ ಬಂದುಬಿಟ್ಟು ಅವ್ರ ಆರಲ್ಲಿ ಅವ್ರ ಹೆಸರು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವ್ರ ಸರ್ ನೇಮು ಕೆ ಇಂದ ಸ್ಟಾರ್ಟ್ ಆಗುತ್ತೆ. RK ಅಂತೇಳಿ ಗದಗ ಡಿಸ್ಟಿಕ್ಕಿಗೆ ಅವ್ರು ಅಪ್ಲೈ ಮಾಡಿದ್ದಾರೆ. ನಾನು ತೋರಿಸ್ತೀನಿ, ಅವ್ರ ಹೆಸರು ಹೇಳ್ತೀನಿ. ಓಕೆ. ಆ್ಯಂಡ್ ಯಾವಾಗ ಮಾರ್ಕ್ಸ್ ಲಿಸ್ಟ್ ಬಿಡ್ತಾರಲ್ಲ ಅವತ್ತು ನಾನು ಹೆಸರು ಹೇಳ್ತೀನಿ ಅವ್ರದ್ದು. ಅವಾಗ ನಾನು ಅವ್ರ ಪರ್ಮಿಷನ್ ನಾನು ತೊಗೋತೀನಿ. ಯಾಕಂದರೆ ನಾವು ಅವ್ರಿಗೆ 30% ಶೇರನ್ನ ನಾನು ಕೊಡ್ತಾ ಇರ್ತೀನಿಲ್ಲ. ಸೊ ಹೇಳ್ತೀನಿ, ಒಂದು ವೇಳೆ ಆಗದೇ ಇದ್ದರೆ ಅವ್ರಿಗೆ 30% ಶೇರ್, ಒಂದು ವೇಳೆ ಆಗಿತ್ತಂದ್ರೂ ಕೂಡ ಅವತ್ತು ಅನೌನ್ಸ್ ಮಾಡ್ತೀನಿ. ಆಗದೇ ಇದ್ದರೂ ಕೂಡ ನಾನು ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ ಈ ವ್ಲಾಗ್ಗಳನ್ನು ನನಗೆ ಏನು ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇನ್ನೊಂದು ಚಾನಲ್ ನಾವು ಕೊಲ್ಯಾಬ್ ಮಾಡಿದ್ದೀವಿ. ಇದರಲ್ಲಿ ಏನಂದ್ರೆ ಮಹೇಶ್ ಪೊಮೊಡೋರೋ ಅಂತೇಳಿ. ಪೊಮೊಡೋರೋ ಅನ್ನೋ ಒಂದು ಟೆಕ್ನಿಕ್, ಅದು ಸ್ವಲ್ಪ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದು ಹೆಲ್ಪ್ ಆಗ್ತಾ ಇರೋದ್ರಿಂದ ಆ ಒಂದು ಹೆಸರು ನಾನು ಇಟ್ಟಿದ್ದೀನಿ. ಮಹೇಶ್ ಪೊಮೊಡೋರೋ ಅಂತ ಒಂದು ಚಾನಲ್ನ ನಾವು ಇದು ಮಾಡಿದ್ದೀವಿ. ಯಾರಾದರೂ ನೀವು ಈ ವ್ಲಾಗ್ ಏನೋ ಒಂದು ಕ್ಯೂರಿಯಾಸಿಟಿಗೆ ಇವ್ರು ಏನಾಗುತ್ತೆ ರಿಸಲ್ಟ್ ಅಂತೇನಿದ್ರೆ ನೀವೇನು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಜಸ್ಟ್
ವಾಚ್ ಲೇಟರ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ವಾಚ್ ಲೇಟರ್ ಅಂತ ಹಾಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಿಮ್ಗೆ ಮುಂದೆ ಸಿಗುತ್ತೋ ಇಲ್ಲೋ ಈ ಚಾನಲ್ ನೀವು ಸರ್ಚ್ ಮಾಡಿದ್ರು, ಯಾಕಂದರೆ ಹೊಸದಾಗಿರೋದ್ರಿಂದ ಸರ್ಚ್ ಮಾಡಿದರೆ ಸಿಗಲ್ಲ ಅದು. ಸೊ ಏನು ಮಾಡಿರಿ ನೀವು ಅದನ್ನು ಜಸ್ಟ್ ವಾಚ್ ಲೇಟರ್ ಅಂತಿದೆಯಲ್ಲ ಅಲ್ಲಿ ಅಲ್ಲೇ ವಾಚ್ ಲೇಟರ್ ಅಂತ ಹಾಕೊಂಡ್ಬಿಡಿ ಈ ವಿಡಿಯೋನ. ನೀವು ಆಫ್ಟರ್ ರಿಸಲ್ಟನ್ನು ನೋಡ್ಬೋದು. ನೋಡೋಣ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅವ್ರು ಮಾಡ್ಕೋತಾರೆ ಅಂತ ಅನ್ನೋದು. ಓಕೆ, ನೋಡೋಣ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೇ ಕಾನ್ಫಿಡೆಂಟ್ ಆಗಿರಿ. ಎಕ್ಸಾಮ್ ಒನ್ ಟೈಮ್ ರಿವಿಷನ್, ಒನ್ ಟೈಮ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಓಕೆ ಇಷ್ಟೇ ಸಿಲೆಬಸ್ ಇಷ್ಟಿದೆ ಅಂತಂದರೆ ನಾನು ಇದನ್ನು ಪದೇ ಪದೇ ರಿವಿಷನ್ ಮಾಡಿ ಯಾವ ಥರ ಪರ್ಫೆಕ್ಟ್ ಆಗಬೇಕು ಅಂತ ನಿಮ್ಗೇನಾದರೂ ಒಂದು ಪ್ಲ್ಯಾನು ಟಾರ್ಗೆಟ್ಸ್ ಹಾಕ್ಕೊಂಡು ಪ್ಲ್ಯಾನ್ ಪ್ರಕಾರ ನೀವು ವರ್ಕ್ ಮಾಡ್ತಾಯಿದ್ರೆ ಈ ಕಾನ್ಫಿಡೆನ್ಸು ಪಕ್ಕ ಬಂದೇ ಬರುತ್ತೆ. ಬಿ ಕಾನ್ಫಿಡೆಂಟ್. ಬಾಯ್.